ಓಂ ಮಾತ್ರೇ ನಮಃ. ಇವತ್ತು ಬೆಳಗ್ಗೆ ಚತುರ್ದಶಿ ಇರುತ್ತೆ, 10:30 ನಂತರ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ. ಸೊ ಶಕುನಿ ಕರ್ಣ ಇದೆ, ಅದಾದಮೇಲೆ ಚತುಷ್ಪದ ಕರ್ಣ ಕೂಡ ಆಗುತ್ತೆ. ಅಮಾವಾಸ್ಯೆ ಇರುತ್ತೆ, ಚತುರ್ದಶಿನೂ 10:30ಗೆ ಮುಗಿಯುತ್ತಲ್ವಾ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ನೀವು ಏನಾದರೂ ಟೀಚರ್ ಆಗಿದ್ದರೆ, ಗುರುಗಳಾಗಿದ್ದರೆ ನಿಮಗೆ ಪ್ರಾಬ್ಲಮ್ ಬರುತ್ತೆ ಆಯಿತಾ. ಪ್ರಾಬ್ಲಮ್ ಬರುವಂಥ ದಿವಸ ಇರುತ್ತೆ. ಸ್ವಲ್ಪ ಎಷ್ಟು ಸುಮ್ಮನೆ ಇರ್ತೀರೋ ಅಷ್ಟು ತುಂಬ ಒಳ್ಳೆಯದು. ಮತ್ತು ದುಡ್ಡಿಗೆ ಇವನ್ ಫ್ರಾಡ್ ಕೂಡ ಆಗ್ತವೆ. ಕೆಲಸದಲ್ಲಿ ನಿಮಗೆ ಫ್ರಾಡ್ ಮಾಡೋಕ್ಕೆ ತುಂಬ ಜನ ಬರುವಂಥದ್ದು, ಕಾಲ್ ಬರುವಂಥದ್ದು ಚಾನ್ಸಸ್ ತುಂಬ ಇರುತ್ತೆ. ಯಾಕಂದರೆ ಮಾಂದಿ ಕೂಡ ಇವತ್ತು ತೊಂದರೆ ಇದೆ, ಅದು ಮನಿಗೆ ರಿಲೇಟೆಡ್ ಆಗಿ ಇದೆ. ಹಾಗಾಗಿ ವೆಲ್ತ್ಗೆ ರಿಲೇಟೆಡ್ ಆಗಿ ಪ್ರಾಬ್ಲಮ್ ಕಾಣಿಸುತ್ತೆ. ಶೇರ್ ಮಾರ್ಕೆಟಲ್ಲೂ ಇದನ್ನು ನೀವು ನೋಡ್ಬೋದು. ಸೊ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಬೇಡಿ, ಅಷ್ಟು ಒಳ್ಳೆಯದಾಗಿ ಇಲ್ಲ. ಇವತ್ತು ನೀವು ಆಕಳಿಗೆ ಬಾಳೆಹಣ್ಣು ಕೊಡಿ, ಅಥವಾ ನೀವು ಆಕಳಿಗೆ ಆಹಾರವನ್ನು ಕೊಡಿ, ತುಂಬ ಒಳ್ಳೆಯದು. ಆಕಳು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಇವತ್ತು. ಯಾಕೆ ಚತುಷ್ಪಾದ 10:30 ನಂತರ ಇರುತ್ತೆ. ಸೊ ಅದು ಆಕಳಿಗೆ ನೀವು ಎಷ್ಟು ಚೆನ್ನಾಗಿ ನೋಡ್ಕೋತೀರಿ ಅಷ್ಟು ಒಳ್ಳೆಯದು. ನಿಮಗೆ 1 ತಿಂಗಳು ರಿಸಲ್ಟ್ ಕೊಡ್ತೀವಿ.